ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಬೇಕಾದ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಇದು ನಾನು ಕ್ರೀಮ್ ತೊಗೊಂಡಿದ್ದೀನಿ 500 ml, ಮಾವಿನ ಹಣ್ಣು ದಟ್ ಇಸ್ ಮ್ಯಾಂಗೋ. ಇದು 1 kg ತೊಗೊಂಡಿದ್ದೀನಿ. ಇದು ಮೀಡಿಯಮ್ ಸೈಜ್ 5 ಇಂದ 6 ಬರುತ್ತೆ. ಅದನ್ನು ಪ್ಯೂರಿ ಮಾಡ್ಕೊಂಡಿದ್ದೀನಿ ಮಿಕ್ಸರ್ಗೆ ಹಾಕಿ. ಇದು ಪೌಡರ್ಡ್ ಶುಗರ್ ತೊಗೊಂಡಿದ್ದೀನಿ. ಇದು 150 grams. ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ ನಾವು ಈ ಕ್ರೀಮ್ ಹಾಕ್ಕೊಳ್ಳೋಣ. ಇದು ಕ್ರೀಮ್ನ ವಿಸ್ಕರಿಂದನೂ ಬೀಟ್ ಮಾಡ್ಕೊಬೋದು. ನಾನು ಹ್ಯಾಂಡ್ ಬ್ಲೆಂಡರ್ ತೊಗೊಂಡಿದ್ದೀನಿ. ಇದರಲ್ಲೇ ಇದನ್ನು ಬೀಟ್ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು, ಇದು ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ಈ ಥರ ಆಗಿದೆ. ಇದು ಸಾಕು. ಇದಕ್ಕೆ ನಾವು ಸ್ವಲ್ಪ ಸಕ್ಕರೆ, ಪೌಡರ್ ಶುಗರ್ ಹಾಕ್ಕೊಂಡು ಬೀಟ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಸ್ವಲ್ಪ ಅಂತ ಪೌಡರ್ ಹಾಕ್ಕೊಳ್ಳೋಣ. ಶುಗರ್ ಪೌಡರ್, ಸಕ್ಕರೆ ಪೌಡರ್. ನೀವು ಸಕ್ಕರೆ ಟೇಸ್ಟ್ ಮಾಡಿಕೊಂಡು ಹಾಕ್ಕೊಬೋದು ಜಾಸ್ತಿ ಬೇಕಾದರೆ. ಮೊದಲು ನಾವು ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸಕ್ಕರೆ ಪೌಡ್ರ್ ಮಿಕ್ಸ್ ಆಗಿದೆ. ಇದು ಸಕ್ಕರೆ ಪೌಡ್ರು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಇದು ಮ್ಯಾಂಗೋ ಪ್ಯೂರಿ ಇದೆಯಲ್ಲ, ಪೇಸ್ಟ್, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸರಲ್ಲಿ ಹಾಕಿ ನಾನು 1 kg ಮಾವಿನ ಹಣ್ಣ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಬ್ಲೆಂಡರಿಂದ ಬೀಟ್ ಮಾಡ್ಕೊಳ್ಳೋಣ. ಮ್ಯಾಂಗೋ ಪಲ್ಪು ಅದು ಪ್ಯೂರಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಬ್ಲೆಂಡರಿಂದ ಸ್ವಲ್ಪ 5 ನಿಮಿಷ ಮಾಡೋಣ. ಇದಾಗೋಗುತ್ತೆ, ರೆಡಿ ಆಗುತ್ತೆ. ಇದು 5 ನಿಮಿಷ ಆಗಿದೆ. ಇದು 5 ನಿಮಿಷ ಆಗಿದೆ. ನೋಡ್ಬೋದು ಇದ್ರ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಮ್ಯಾಂಗೋ ಸೀಸನ್ನು, ಮಾವಿನ ಹಣ್ಣು ಸೀಸನ್ನು, ಮನೆಯಲ್ಲಿ ಮಾಡ್ಬೋದು, ತುಂಬ ಈಸಿ. ಇವಾಗ ಇದನ್ನು ನಾವು ಒಂದು ಬಾಕ್ಸ್ಗೆ ಹಾಕ್ಕೊಳ್ಳೋಣ. ಈ ಥರ ಒಂದು ಟೈಟ್ ಕಂಟೈನರ್ ತೊಗೊಳ್ಳಿ. ಇದಕ್ಕೆ ಮುಚ್ಚಳ ಹಾಕೋಕ್ಕೆ ಹಿಂಗೆ ಟೈಟಾಗಿರಬೇಕು. ಇದರಲ್ಲಿ ನಾವು ಹಾಕ್ಕೊಳ್ಳೋಣ ಈ ಕ್ರೀಮ್ನ. ಈ ಬೌಲ್ಗೆ ಹಾಕ್ಕೊಳ್ಳೋಣ. ಇದು ಯಾವಾಗಲೂ ಕಂಟೈನರು 3/4 ಆಗಿರಬೇಕು. ಇದಕ್ಕೆ ನೀವು ಪ್ಲೇನಾಗೂ ಇಟ್ಕೊಬೋದು. ನಾನು ಇದಕ್ಕೆ ಒಂದು ಮಾವಿನ ಹಣ್ಣು ಕಟ್ ಮಾಡಿ ಕ್ಯೂಬ್ಸು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಮಿಕ್ಸ್ ಆಗಿದೆ. ಇದರ ಮೇಲೆ ನಾನು ಫಾಯಿಲ್ ಹಾಕ್ತಾ ಇದ್ದೀನಿ ಕ್ಲೋಸ್ ಮಾಡೋಕ್ಕೆ. ಯಾಕಂದರೆ ಐಸ್ ಫಾರ್ಮ್ ಆಗಬಾರ್ದು. ಅದಕ್ಕೆ ಈ ಥರ ಒಂದು ಫಾಯಿಲು, ಅಲ್ಯೂಮಿನಿಯಂ ಫಾಯಿಲು, ಇದನ್ನು ಐಸ್ ಥರ ಫಾರ್ಮ್ ಆಗಬಾರ್ದಂತ ಅದನ್ನು ಟಚ್ ಹಾಕಬೇಕು ಐಸ್ ಕ್ರೀಮ್ಗೆ. ಹಿಂಗೆ ಮಾಡಿಕೊಡಿ. ಆಮೇಲೆ ಇದನ್ನು ಮುಚ್ಚಳ ಹಾಕಿ ಟೈಟಾಗಿ ಇದನ್ನು ಫ್ರಿಜ್ಜಲ್ಲಿಡೋಣ. ಇದನ್ನು ಫ್ರೀಝರಲ್ಲಿ ಇಡಬೇಕು 7 ರಿಂದ 8 ಗಂಟೆ. ಇಲ್ಲಾಂದರೆ 1 ದಿವಸ ಇಟ್ಟು ಮಾರನೇ ದಿನ ತೆಗೆದ್ರೆ ಇದು ಐಸ್ ರೆಡಿ ಆಗುತ್ತೆ, ಐಸ್ ಕ್ರೀಮ್ ರೆಡಿ ಆಗಿರುತ್ತೆ. ಫ್ರೆಂಡ್ಸ್, ನೋಡ್ಬೋದು ಫ್ರೀಝರಿಂದ ಐಸ್ ಕ್ರೀಮ್ ತೆಗೆದಿದ್ದೀನಿ, ಮ್ಯಾಂಗೋ ಐಸ್ ಕ್ರೀಮು. ಇದು 7 ರಿಂದ 8 ಗಂಟೆ ಆಗಿದೆ. ನೋಡೋಣ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಫಾಯಿಲು ಮತ್ತು ಏನಾದರೂ ಬಟರ್ ಪೇಪರ್ ಹಾಕಿದರೆ ಅದು ಐಸು ಸೇರ್ಕೊಳ್ಳಲ್ಲ. ಈ ಒಂದು ಐಸ್ ಕ್ರೀಮ್ ಸ್ಕೂಪರಿಂದನೂ ತೆಗಿಬೋದು, ಇಲ್ಲಾಂದರೆ ಸ್ಪೂನಲ್ಲೂ ತೆಗಿಬೋದು.
ತೆಗಿಯೋಣ. ತೆಗಿಯೋಕ್ಕೆ ಮುಂಚೆ ನೀವು ಒಂದು ಬೆಚ್ಚಗೆ ನೀರಿದ್ರೆ ಅದರಲ್ಲಿ ಹಾಕ್ಕೊಂಡು ತೆಗೆದ್ರೆ ಈಸಿಯಾಗಿ ತೆಗಿಯುತ್ತೆ. ಮ್ಯಾಂಗೋ ಐಸ್ ಕ್ರೀಮ್ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಮ್ಯಾಂಗೋ ಸೀಸನ್ ಇದೆ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಮನೇಲಿ ಮಾಡಿ ತಿಂದರೆ ಹೈಜೀನಿಕ್ ಇರುತ್ತೆ. ನೀವು ಟ್ರೈ ಮಾಡಿ, ತುಂಬ ಸುಲಭ. ವೀಕ್ಷಿಸಿ ಕನ್ನಡ ರೆಸಿಪೀಸ್. ಥ್ಯಾಂಕ್ಸ್ ಫ್ರೆಂಡ್ಸ್.